एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। हैप्पी न्यू ईयर प्रोग्राम फर्स्ट टाइम इन बीजापुर। सफायर इवेंट्स टीम आपके लिए लाई है शहर बीजापुर में पहली बार। सभी एज ग्रुप को मद्देनजर रखते हुए हैप्पी न्यू ईयर प्रोग्राम विद फुल एंटरटेनमेंट। न्यू ईयर के स्वागत के लिए हो जाएं तैयार। एड्रेस बेगम तालाब रोड, कन्नान फंक्शन हॉल ग्राउंड, बीजापुर। कॉन्टैक्ट रहमान डिजिटल स्टूडियो 9008770082, AS डिजिटल 8861636211, मोहम्मद यासीन 7899278700, RMD ऑटो कंसल्टेंट 6362902311 और श्रेयस जे 9110433952 से संपर्क करें। थैंक यू। एमएलए यत्नाल पर कार्रवाई क्यों नहीं हो रही है? मंत्री दिनेश गुंडूराव का बयान। जैसा कि आप सब जानते हैं कि एमएलए यत्नाल खुद अपनी ही पार्टी बीजेपी के बारे में कई बार भ्रष्टाचार के आरोप लगा चुके हैं, मगर उन पर कार्रवाई क्यों नहीं हो रही है, इसे लेकर मंत्री दिनेश गुंडूराव ने अपनी बात रखी। ಮತ್ತು ಯಾರು ಇವತ್ತು ಅವರ ಪಕ್ಷದವರೇ, ನಮ್ಮ ಪಕ್ಷದ ಮುಖಂಡರುಗಳು ಅವರ ಅಧಿಕಾರದಲ್ಲಿದ್ದಾಗ ಇಷ್ಟೆಲ್ಲ ಲೂಟಿ ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ, ನನ್ನ ಹತ್ರ ಎಲ್ಲ ದಾಖಲೆ ಇದೆ ಅಂತ ಹೇಳ್ತಕ್ಕಂಥದ್ದು ಅವರು ಅಂತ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ, ಅಥವಾ ಇದು ಏನು ತೋರಿಸುತ್ತೆ? ಒಂದು ಇದು ಇವತ್ತು ಮಾತ್ರ ಹೇಳ್ತಾರೆ, ಹಲವಾರು ಬಾರಿ ಹೇಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಭಾರತೀಯ ಜನತಾ ಪಾರ್ಟಿ ಅಥವಾ ಯತ್ನಾಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಕೆ ಕೊಡ್ತಾ ಇಲ್ಲ. ಯತ್ನಾಳ್ ಅವ್ರ ಮಾತು ಸರಿ ಇಲ್ಲ ಅಂತ ಕೂಡ ಯಾರು ಹೇಳ್ತಾ ಇಲ್ಲ. ಯತ್ನಾಳ್ ಮೇಲೆ ಕ್ರಮನೂ ಕೂಡ ತಗೊಳ್ಳೋದಿಲ್ಲ, ಶಿಸ್ತು ಕ್ರಮನೂ ಕೂಡ ತಗೊಳ್ಳೋದಿಲ್ಲ. ಯಾಕಂದ್ರೆ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಟ್ಟು ತಿರುಗಾಡ್ತಾರಲ್ಲ ಯಾವಾಗಲೂ. ಯಾವ ಕ್ರಮ ತಗೊಂಡಿದ್ದಾರೆ? ಹಿಂದಿನ ಸರ್ಕಾರದಲ್ಲೂ ಕೂಡ ಯತ್ನಾಳ್ ಅವರು ಆ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ರು, ಇವತ್ತು ಹೇಳ್ತಾ ಇದ್ದಾರೆ. ಸೊ ಯಾಕೆ ಯತ್ನಾಳ್ ಕ್ರಮ ತಗೊಳ್ತಾ ಇಲ್ಲ? ಇವತ್ತು ಯತ್ನಾಳ್ ಅವರು ಅದಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ ಯಾಕೆ ತಗೊಳ್ತಾ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ರ ಹತ್ರ ಇವರ ಭ್ರಷ್ಟಾಚಾರದ ದಾಖಲೆಗಳು, ಮಾಹಿತಿಗಳು ಅವ್ರ ಹತ್ರ ಇದೆ. ಅದಕ್ಕೆ ಯಡಿಯೂರಪ್ಪನವರು ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ರಾಜ್ಯ ಅಧ್ಯಕ್ಷರು ಬಿಜೆಪಿಯವರು ವಿಜೇಂದ್ರ ಅವರು ಅದ್ರ ಬಗ್ಗೆ ಏನು ನನಗೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲಿ ಅವ್ರ ಹತ್ರ ಪ್ರೂಫ್ ಇರೋದ್ರಿಂದ ಇವ್ರೇನು ಮಾಡೋಕ್ಕಾಗ್ತಾ ಇಲ್ಲ. ಸೊ ಬಿಜೆಪಿಯ ಭ್ರಷ್ಟಾಚಾರ, ಇವತ್ತು ಭ್ರಷ್ಟಾಚಾರದ ಯಾರು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿದ್ರು ಅವರೇ ಇವತ್ತು ಕರ್ನಾಟಕ ರಾಜ್ಯದ ಬಿಜೆಪಿಯನ್ನ ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ. ಎಲ್ಲ ಭ್ರಷ್ಟರ ಜೊತೆ ಸೇರ್ಕೊಂಡು ಇವತ್ತು ಅವರ ಕಮಿಟಿ ಕೂಡ ಎಲ್ಲ ಭ್ರಷ್ಟರು ತುಂಬಿಕೊಂಡಿದ್ದಾರೆ. ಯಾರ್ಯಾರು ಲೂಟಿ ಮಾಡಿದ್ರು ಕರ್ನಾಟಕದಲ್ಲಿ ಸುಮಾರು ಜನ ಇವತ್ತು ವಿಜೇಂದ್ರ ಅವರ ಕಮಿಟಿ ಏನಿದೆ, ಯಾರು ಲೂಟಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಜನರೇ ಇವತ್ತು ಆ ಕಮಿಟಿ ಪದಾಧಿಕಾರಿಗಳಾಗಿದ್ದಾರೆ ಮತ್ತು ಪ್ರಾಮಾಣಿಕರನ್ನು ಹೊರಗಿಟ್ಟಿದ್ದಾರೆ. ಮತ್ತು ಆ ಹಣ ಏನು ಸಂಪಾದನೆ ಮಾಡಿದ್ದಾರೆ ಅದು ಇವತ್ತು ದೊಡ್ಡ ಪ್ರಭಾವ ಬೀರ್ತಾ ಇದೆ. ಎಂಥ ಎಲ್ಲ ತೀರ್ಮಾನಗಳಿಗೆ ಆ ಮಾಡಿರ್ತಕ್ಕಂಥ ಹಣವೇ ಇವತ್ತು ವಿಜೇಂದ್ರ ಅವ್ರಿಗೆ ಪ್ರಥಮ ಬಾರಿಗೆ ಶಾಸಕರಾಗಿರ್ತಕ್ಕಂಥವ್ರನ್ನ ರಾಜ್ಯ ಮಟ್ಟದ ಅಧ್ಯಕ್ಷರಾಗ್ತಕ್ಕಂಥ ಸ್ಥಾನ ಸಿಕ್ಕಿರುವಂಥದ್ದು ಆಗಿದೆ. ಸೊ ಎಷ್ಟರ ಮಟ್ಟಿಗೆ ಇವತ್ತು ಕರಪ್ಷನ್ಗೆ ಪೋಷಣೆ ಸಿಗ್ತಾ ಇದೆ, ಬೆಂಬಲ ಸಿಗ್ತಾ ಇದೆ ಬಿಜೆಪಿಯಲ್ಲಿ ಅಂತ ಇವತ್ತು ಯತ್ನಾಳ್ ಅವರ ಹೇಳಿಕೆಯಿಂದ ಮತ್ತೊಮ್ಮೆ ಇದು ಸ್ಪಷ್ಟ. तो और खबरों के लिए देखते रहिए A1 न्यूज चैनल, द फेस ऑफ ट्रस्ट।